ನನ್ನ ಮುಖ್ಯ ಸಂದೇಶ ಏನಂತಂದರೆ 2ನೇ ತಿಮೋತಿ ಪತ್ರಿಕೆ 3ನೇ ಅಧ್ಯಾಯ 1ರಿಂದ ನಾವು 6 ವಚನಗಳವರೆಗೂ ನಾನು ನಿಮ್ಮ ಮಧ್ಯದಲ್ಲಿ ಹಂಚಲಿಕ್ಕಿದ್ದೇನೆ. ಪ್ರೀತಿ ದೇವಜನರೇ, ಏನಂತಂದರೆ ಅಲ್ಲಿ ದೇವರ ವಾಕ್ಯದಲ್ಲಿ ಪೌಲನು ತಿಮೋತಿಗೆ ಬರೀತಾ ಇದ್ದಾನೆ, ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುವೆಂಬುದನ್ನು ತಿಳಿದುಕೋ. ಏನಂತಂದರೆ ಇಲ್ಲಿ 20 ವಿಷಯಗಳನ್ನು ನಾವು ನೋಡ್ತೇವೆ. ಮನುಷ್ಯರು ಹೇಗಾಗ್ತಾರೆ, ಮನುಷ್ಯರು ಯಾವ ಆಸೆಯಿಂದಿರುತ್ತಾರೆ, ಮನುಷ್ಯರು ಯಾವ ರೀತಿಯಾಗಿ ನಡೆದುಕೊಳ್ಳುತ್ತಾರೆ. ಈ ಕಠಿಣ ಕಾಲದಲ್ಲಿ ದೇವ ಮಕ್ಕಳಾಗಿರುವಂಥ ನಿಮ್ಮ ಒಂದು ನಡತೆ ಹೇಗಿರಬೇಕು, ನಮ್ಮ ಪ್ರಾರ್ಥನೆ ಜೀವನ ಹೇಗಿರಬೇಕು, ನಮ್ಮ ಆಧ್ಯಾತ್ಮಿಕ ಜೀವನ ಯಾವ ರೀತಿಯಾಗಿರಬೇಕೆಂಬುದಾಗಿ ಈ ದಿನ ನೀವು ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿ ದೇವಜನರೇ, ಯಾಕಂತಂದರೆ ನಾವು ಇವತ್ತು ಯೇಸು ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳುವುದನ್ನು ಬಿಟ್ಟು, ದೇವರ ವಾಕ್ಯವನ್ನು ಸಂಪಾದಿಸಿಕೊಳ್ಳುವುದನ್ನು ಬಿಟ್ಟು ಇವತ್ತು ಲೌಕಿಕ ಆಸೆಗಳನ್ನು ಸಂಪಾದಿಸಿಕೊಳ್ಳುತ್ತಾ ಇದ್ದಾರೆ, ಲೌಕಿಕ ವಿಷಯಗಳನ್ನು ಸಂಪಾದಿಸಿಕೊಳ್ಳುತ್ತಾ ಇದ್ದಾರೆ, ಲೋಕವನ್ನು ಸಂಪಾದಿಸಿಕೊಳ್ಳುತ್ತಾ ಇದ್ದಾರೆ. ಅದಕ್ಕೆ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ ಎಂಬುದಾಗಿ ಮತ್ತಾಯ 16:26 ನಾವು ಈ ವಚನವನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಅಂದಮೇಲೆ ಈ ಲೋಕದ ಸಂಪಾದನೆ ಏನಾಗಿದೆಯಪ್ಪ? ಬಹಳಷ್ಟು ಜನರು ಈ ಲೋಕದ ವಿಷಯದಲ್ಲಿ ಮುನ್ನುಗ್ಗುವಂಥವರಾಗಿದ್ದಾರೆ. ಯಾಕಂತಂದರೆ ನಾವು ನೋಡುವಾಗ ಪ್ರತಿಯೊಬ್ಬರು ಈ ಲೋಕದಲ್ಲಿ ಐಶ್ವರ್ಯವಂತನಾಗಬೇಕು, ನಾನು ಹೆಚ್ಚು ಬೆಳ್ಳಿ ಬಂಗಾರ ದವಸ ಧಾನ್ಯಗಳನ್ನು ಸಿರಿ ಸಂಪತ್ತನ್ನು ಈ ರೀತಿಯಾಗಿ ಸಂಪಾದಿಸಿಕೊಳ್ಳಬೇಕೆಂಬುದಾಗಿ ಜನ ನಾನು ನೀನು ಎಂಬುದಾಗಿ ಮುಂದೆ ಸಾಗ್ತಾನೆ ಇದ್ದಾರೆ. ಇವತ್ತು ಏನಂತಂದ್ರೆ ದುಃಖಕರವಾದಂಥ ವಿಷಯ, ಕ್ರೈಸ್ತತ್ವದಲ್ಲಿ ಕೂಡ ಇದು ನಡೀತಾ ಇದೆ. ಪ್ರೀತಿಯ ದೇವಜನರೇ, ಅದಕ್ಕೆ ಈ ಲೋಕದ ಸಂಪಾದನೆ ಏನಾಗಿದೆ ನಮಗೆ? ಮೊದಲನೇದಾಗಿ ಈ ಲೋಕದ ಸಂಪಾದನೆ ಏನಾಗಿದೆ ಅಂತಂದ್ರೆ, ಯೋಬನು ಗ್ರಂಥಕರ್ತನು 1ನೇ ಅಧ್ಯಾಯ 21ನೇ ವಚನದಲ್ಲಿ ಬರೀತಾ ಇದ್ದಾನೆ. ಏನಂತ ಬರೀತಾ ಇದ್ದಾನೆ ಅಂದ್ರೆ, ನಾನು ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿ ಗತಿಸಿ ಹೋಗುವನು ಎಂಬುದಾಗಿ ಪೌಲನು ಈ ಯೋಬನು ಸ್ಪಷ್ಟವಾಗಿ ಬರೀತಾ ಇದ್ದಾನೆ. ಪ್ರೀತಿ ದೇವಜನರೇ, ಅದೇ ಯೋಬನು 23ನೇ ಅಧ್ಯಾಯಕ್ಕೆ ಬರುವಾಗ ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ, ಇಗೋ ನಿನ್ನ ಬಾಯಿಂದ ಬಂದ ಮಾತುಗಳನ್ನು ನಾನು ಹಿಂದೆಗೆಯಲಿಲ್ಲ, ನಿನ್ನ ತುಟಿಗಳಿಂದ ಬಂದಂಥ ಪ್ರತಿಯೊಂದು ಮಾತುಗಳನ್ನು ನನ್ನ ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ದೇವರ ವಾಕ್ಯಕ್ಕೆ ನಿಧಿಗೆ ಹೋಲಿಕೆ ಮಾಡ್ತಾ ಇದ್ದಾನೆ. ದೇವರ ವಾಕ್ಯನೇ ನನಗೆ ಆಸ್ತಿ, ದೇವರ ವಾಕ್ಯನೇ ನನಗೆ ಸಂಪತ್ತು, ದೇವರ ವಾಕ್ಯನೇ ನನಗೆ ಎಲ್ಲ. ಮೂಡಣ ದೇಶದಲ್ಲೆಲ್ಲ ಹೆಚ್ಚು ಆಸ್ತಿ ಉಳ್ಳಂಥ ಯೋಬ ಇದನ್ನು ನಮಗೆ ನಿಮಗೆ ಇವತ್ತು ಮಾದರಿಯ ಜೀವನವನ್ನು ತೋರಿಸ್ತಾ ಇದ್ದಾನೆ. ಪ್ರೀತಿಯ ದೇವಜನರೇ, ಈ ಲೋಕದ ಸಂಪಾದನೆ ನಮಗೆ ತೃಪ್ತಿಯನ್ನು ಕೊಡುವುದಿಲ್ಲ. ಯಾಕಂತಂದರೆ ಸೊಲೊಮೋನನು ಪ್ರಸಂಗಿ ಗ್ರಂಥಕರ್ತದಲ್ಲಿ ಹೇಳ್ತಾ ಇದ್ದಾನೆ 5ನೇ ಅಧ್ಯಾಯ 12ನೇ ವಚನದಲ್ಲಿ, ದುಡಿಯುವವನು ಸ್ವಲ್ಪವೇ ಉಣ್ಣಲಿ ಅಥವಾ ಹೆಚ್ಚೇ ಉಣ್ಣಲಿ ಆಯಾಗಿ ನಿದ್ರಿಸುವನು, ಆದರೆ ಐಶ್ವರ್ಯವಂತನ ಸಮೃದ್ಧಿಯೋ ಅವನಿಗೆ ನಿದ್ರೆ ಬರಲಿಸದು ಎಂಬುದಾಗಿ. ಅಂದರೆ ನಿದ್ದೆ ಬರಕೊಡೋದು. ಮತ್ತೆ ಹೇಳ್ತದನೆ ಆದಿಕಾಂಡ 13ನೇ ಅಧ್ಯಾಯ 2ರಿಂದ 13ನೇ ವಚನವರೆಗೆ ಲೋಟನ ವಿಷಯದಲ್ಲಿ, ಅಬ್ರಾಮನ ವಿಷಯದಲ್ಲಿ ನಾವು ನೋಡುವಾಗ ಈ ಲೋಕದ ಸಂಪಾದನೆಯು ಜಗಳಕ್ಕೆ ಕಾರಣವಾಗಿದೆ ಅಂತ ಹೇಳ್ತದಾನೆ. ಈ ಲೋಕದ ಸಂಪಾದನೆ ಜಗಳಕ್ಕೆ ಕಾರಣವಾಗಿದೆ. ಅದಕ್ಕೆ ಅಬ್ರಾಮನು ಹಾಗೂ ಲೋಟನ ಸಂಪಾದನೆ ಐಶ್ವರ್ಯ ಹೆಚ್ಚಾದಾಗ ಏನಾಯ್ತು ನೋಡ್ರಿ, ಇಬ್ಬರ ಮಧ್ಯದಲ್ಲಿ ಜಗಳ ಪ್ರಾರಂಭ ಆಯಿತು, ಇಬ್ಬರ ಮಧ್ಯದಲ್ಲಿ ಒಡಕುಗಳು ಉಂಟಾದವು, ಇದ್ದ ಆಸ್ತಿ ಹಂಚಿ ಹೋಯ್ತು, ಅವರ ಆಸ್ತಿಯಿಂದ ಅವರಿಗೆ ಸುಖ ಸಂತೋಷ ಏನೂ ಕೂಡ ಸಿಗಲಿಲ್ಲ. ಅದಕ್ಕೆ ಈ ಲೋಕದ ಸಂಪಾದನೆಗಿಂತ ಶಾಶ್ವತವಾದ ಆತ್ಮಿಕವಾದಂಥ ಸಂಪಾದನೆಯನ್ನು ಮಾಡಿಕೊಳ್ಳುವುದೇ ನಿಜವಾದಂಥ ಸಂಪಾದನೆ ನಮ್ಮದು ನಿಮ್ಮದಾಗಿರಬೇಕು. ಪ್ರೀತಿಯ ದೇವಜನರೇ, ಅದಕ್ಕೆ 5 ವಿಷಯಗಳನ್ನು ನಾನು ಹೇಳಿ ನಾನು ಮುಗಿಸ್ತೇನೆ. ನಾವು ಏನನ್ನು ಸಂಪಾದಿಸಿಕೊಳ್ಳಬೇಕಪ್ಪ ಅಂತಂದ್ರೆ, ಮೊದಲನೇದಾಗಿ ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕು. ಆಮೇಲೆ ಮೊದಲನೇದಾಗಿ ನಾವು ಯಾರನ್ನು ಸಂಪಾದಿಸಿಕೊಳ್ಳಬೇಕಂದ್ರೆ ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕು. ಫಿಲಿಪ್ಪ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 9ನೇ ವಚನದಲ್ಲಿ ಪೌಲನು ಸ್ಪಷ್ಟವಾಗಿ ಬರೀತಾ ಇದ್ದಾನೆ. ಪ್ರೀತಿಯ ದೇವಜನರೇ, ನಾನು ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಇದೆ. ಹಾಗೆ ಮತ್ತೆ ಹೇಳ್ತದನೆ, ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೇ ಲಾಭವೇ.
ಅಂದರೆ ಕ್ರಿಸ್ತನನ್ನು ಸಂಪಾದಿಸಿಕೊಂಡಿದ್ದೇನೆಂಬುದಾಗಿ ಪೌಲನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಪ್ರೀತಿಯ ದೇವಜನರು, ಇವತ್ತು ದೇವ ಮಕ್ಕಳು ನಾವು ಲೌಕಿಕವಾದಂಥ ವಸ್ತುಗಳು, ಲೌಕಿಕವಾದಂಥ ಆಸೆಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಿಂತ ಹೆಚ್ಚು ನಾವು ಏನನ್ನು ಸಂಪಾದಿಸಿಕೊಳ್ಳಬೇಕಂದ್ರೆ ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳುವುದರಲ್ಲಿ ನಮ್ಮ ಹೆಜ್ಜೆ ಯಾವಾಗಲೂ ಮುಂದೆ ಇರಬೇಕು. ಪ್ರೀತಿಯ ದೇವಜನರೇ, ಎರಡನೇದಾಗಿ ನಾವು ನೋಡುವುದಾದರೆ ನಂಬಿಕೆಯನ್ನು ಸಂಪಾದಿಸಿಕೊಳ್ಳಬೇಕು. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ವಿಶ್ವಾಸಿಗಳಲ್ಲಿ, ದೈವ ಮಕ್ಕಳಲ್ಲಿ ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಇದನ್ನು ಕಾಣುವಂಥವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಯಾಕಂತಂದರೆ ನಂಬಿಕೆಯಲ್ಲಿ ವಿಧ ವಿಧವಾದ ರೀತಿಯಲ್ಲಿ ನಂಬಿಕೆಗಳನ್ನು ಕೂಡ ನಾವು ಕಾಣುವಂಥವರಾಗಿದ್ದೇವೆ. ನೋಡ್ರಿ, ನಂಬಿಗಸ್ತನ ಆಶೀರ್ವಾದ ಪೂರ್ಣನಾಗುತ್ತೇನೆ ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ 28ನೇ ಅಧ್ಯಾಯ 20ನೇ ವಚನದಲ್ಲಿ ಕೂಡ ನಾವು ಕಾಣುವಂಥವರಾಗಿದ್ದೇವೆ. ನಂಬಿಕೆಯಲ್ಲಿ ಕ್ರಿಯೆಗಳಿಲ್ಲದಂಥ ನಂಬಿಕೆ ಇದೆ, ಸತ್ತಂತ ನಂಬಿಕೆ ಇದೆ, ದೆವ್ವಗಳ ನಂಬಿಕೆ ಇದೆ, ಅಲ್ಪ ನಂಬಿಕೆ ಇದೆ, ಅಪನಂಬಿಕೆ ಇದೆ, ದೊಡ್ಡ ನಂಬಿಕೆ ಇದೆ, ಕಡಿಮೆಯಾದಂಥ ನಂಬಿಕೆ ಇದೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ಇದೆ, ಹೃದಯದ ನಂಬಿಕೆ ಇದೆ, ಅತಿ ಪರಿಶುದ್ಧವಾದಂಥ ನಂಬಿಕೆ ಇದೆ, ಪ್ರೀತಿಯ ನಂಬಿಕೆ ಇದೆ. ಆದರೆ ನಿನ್ನ ನಂಬಿಕೆ ಯಾವುದಾಗಿರಬೇಕು? ಜೀವವುಳ್ಳ ನಂಬಿಕೆ ಬೇಕು, ಹೃದಯದ ನಂಬಿಕೆ ಬೇಕು, ಪರಿಶುದ್ಧತ ನಂಬಿಕೆ ಬೇಕು, ಈ ಪ್ರೀತಿಯ ನಂಬಿಕೆ ಬೇಕು. ಇವಿರುವಾಗ ನಾವು ಆಶೀರ್ವಾದ ಪೂರ್ಣರಾಗುತ್ತೇವೆ ಎಂಬುದಾಗಿ ದೇವವಚನ ನಮಗೆ ಇವತ್ತು ವಾಗ್ದಾನ ಮಾಡುವಂಥದ್ದಾಗಿದೆ. ಇವತ್ತು ನಾವು ಯಾರನ್ನು ಸಂಪಾದಿಸಿಕೊಳ್ಳಬೇಕು? ಮೊದಲನೇದಾಗಿ ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕು. ಇವತ್ತು ನಾವು ಯಾರನ್ನು ಸಂಪಾದಿಸಿಕೊಳ್ಳಬೇಕು? ಎರಡನೇದಾಗಿ ನಂಬಿಕೆಯನ್ನು ಸಂಪಾದಿಸಿಕೊಳ್ಳಬೇಕು. ಮೂರನೇದಾಗಿ ಇವತ್ತು ಯಾರನ್ನು ಸಂಪಾದಿಸಿಕೊಳ್ಳಬೇಕು? ಆತ್ಮವನ್ನು ಸಂಪಾದಿಸಿಕೊಳ್ಳಬೇಕು. ನಾವು ಮೊದಲನೇ ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಕಾಣುವಂಥವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ದೇವರು ತನ್ನ ಸೃಷ್ಟಿಯ ಕಾರ್ಯಗಳಲ್ಲಿ ಮಾನವನನ್ನು ಬಹಳ ಅದ್ಭುತವಾದಂಥ ರೀತಿಯಿಂದ ಒಂದು ಒಳ್ಳೆಯ ಉದ್ದೇಶದಿಂದ ಆತನು ಸೃಷ್ಟಿಸ್ತಾ ಇದ್ದಾನೆ. ಪ್ರೀತಿಯ ದೇವಜನರೇ, ದೇವರು ಸೃಷ್ಟಿಸಿದಂಥ ವಸ್ತುಗಳಲ್ಲಿ ಆಕಾರವಿದೆ, ಆದರೆ ಜೀವವಿಲ್ಲ. ದೇವರು ಸೃಷ್ಟಿಸಿದಂಥ ಸಕಲ ಜೀವರಾಶಿಗಳಲ್ಲಿ ಆಕಾರವಿದೆ, ಆದರೆ ಜೀವವಿಲ್ಲ. ದೇವರು ಸೃಷ್ಟಿಸಿದಂಥ ಮಾನವನಲ್ಲಿ ಆಕಾರವಿದೆ ಮತ್ತು ಜೀವವೂ ಕೂಡ ಇದೆ. ಪ್ರಿಯರೇ, ಹಾಗಾಗಿ ನಾವು ಆತ್ಮವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನಾವು ತವಕ ಪಡುವಂಥವರಾಗಿರಬೇಕು. ನಾವು ಏನಂತಂದ್ರೆ ದಾಹದಿಂದ ಕರ್ತನ ಸಮ್ಮುಖಕ್ಕೆ ಬರುವಂಥವರಾಗಿರಬೇಕು. ಅದಕ್ಕೆ ನೋಡ್ರಿ, ಆತ್ಮವನ್ನು ಸ್ವಾಧೀನಪಡಿಸಿಕೊಳ್ಳದಿದ್ದರೆ ಗೋಡೆ ಬಿದ್ದ ಆಳೂರಿಗೆ ಸಮಾನ ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ 25ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡ್ತೇವೆ. ಯಾಕೋಬನ ಪತ್ರಿಕೆ 2:26ರಲ್ಲಿ ನೋಡ್ತೇವೆ, ಆತ್ಮವಿಲ್ಲದ ದೇಹ ಸತ್ತದಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರೀತಿ ದೇವಜನರೇ, ದಾವಿದನು ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿದನೆ ಎಂಬುದಾಗಿ ಕೀರ್ತನೆಗಳಲ್ಲಿ 31ರಲ್ಲಿ ನಾವು ನೋಡುತ್ತೇವೆ. ಸ್ಟೆಫನನು, ಸ್ವಾಮಿ ನನ್ನ ಆತ್ಮವನ್ನು ನಿನಗೆ ಸೇರಿಸಿಕೆ ಎಂಬುದಾಗಿ ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 60ರಲ್ಲಿ ನಾವು ನೋಡುತ್ತೇವೆ. ಮತ್ತೆ ರಕ್ಷಕನಾದಂಥ ಯೇಸು ಕೂಡ ಶಿಲುಬೆ ಮೇಲಿರುವಾಗ, ತಂದೆಯೇ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡಿದಂಥ ವಿಷಯವನ್ನು ಕೂಡ ನೋಡುತ್ತೇವೆ. ಯೇಸು ಕ್ರಿಸ್ತನ ಜೀವನ ಪ್ರಾರಂಭವಾದದ್ದು ಪ್ರಾರ್ಥನೆಯಿಂದ. ಇವನು ಶಿಲುಬೆ ಮೇಲಿರುವಾಗಲೂ ಕೂಡ ಪ್ರಾರ್ಥಿಸಿದ. ಪುನರುತ್ಥಾನವಾದ ಮೇಲೆ ಕೂಡ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ. ಸ್ವರ್ಗಾರೋಹಣ ಆಗುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡಿದ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದ. ಇವತ್ತಿಗೂ ಕೂಡ ತಂದೆಯ ಬಲಭಾಗದಲ್ಲಿ ಇದು ನಮಗೋಸ್ಕರವಾಗಿ ವಿಜ್ಞಾಪನೆ ಮಾಡ್ತದೆ ಎಂಬುದಾಗಿ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಇವತ್ತು ನಿಮ್ಮ ಜೀವನ ಈಗಿನ ದಿನಗಳಲ್ಲಿ, ಅಂದರೆ ಕಡೆ ದಿನಗಳಲ್ಲಿ, ಕಠಿಣ ಕಾಲಗಳು ಬರುವುದಕ್ಕಿಂತ ಮುಂಚಿತವಾಗಿ ನೋಡ್ರಿ, ಮನುಷ್ಯರು ಸ್ವಾರ್ಥ ಚಿಂತಕರಾಗ್ತಾರೆ, ಮನುಷ್ಯರು ಹಣದಾಸೆ ಉಳ್ಳವರಾಗ್ತಾರೆ, ಮನುಷ್ಯರು ಬಡಾಯಿ ಕೊಚ್ಚುವವರಾಗ್ತಾರೆ, ಮನುಷ್ಯರು ಅಹಂಕಾರಿಗಳಾಗ್ತಾರೆ, ಮನುಷ್ಯರು ದೂಷಕರಾಗ್ತಾರೆ, ಏನಂದ್ರೆ ತಂದೆ ತಾಯಿಗಳಿಗೆ ಹೋವಿದೇರಾಗ್ತಾರೆ, ಉಪಕಾರ ನೆನೆಸಿದವರಾಗ್ತಾರೆ, ದೇವ ಭಯವಿಲ್ಲದವರಾಗ್ತಾರೆ, ಮಮತೆ ಇಲ್ಲದವರಾಗ್ತಾರೆ, ಸಮಾಧಾನವಾಗದವರಾಗ್ತಾರೆ, ಚಾಡಿ ಹೇಳುವವರಾಗ್ತಾರೆ, ದಮೆ ಇಲ್ಲದವರಾಗ್ತಾರೆ, ಉಗ್ರತೆ ಉಳ್ಳವರಾಗುತ್ತಾರೆ. ಪ್ರಿಯರೇ, ಒಳ್ಳೆಯದನ್ನು ಪ್ರೀತಿಸುವವರು ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸಿದ ಭೋಗಗಳನ್ನೇ ಪ್ರೀತಿಸಿ ಭಕ್ತಿ ವೇಷವನ್ನು ಏನಂತಂದ್ರೆ ಇಟ್ಟುಕೊಂಡು ದೇವರ ಬಲವನ್ನು ಬೇಡವೆನ್ನುವಂಥ ರೀತಿಯಲ್ಲಿ ಜನ ಇವತ್ತು ಜೀವಿಸುವುದಕ್ಕೆ ಅನೇಕರು ಮುಂದೆ ಬರುವಂಥವರಾಗಿದ್ದಾರೆ. ಅದಕ್ಕಾಗಿ ನಾವು ಆತ್ಮಗಳನ್ನು ಸಂಪಾದಿಸಿಕೊಳ್ಳಬೇಕು. ಮೊದಲನೇದಾಗಿ ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕು. ಎರಡನೇದಾಗಿ ನಂಬಿಕೆಯನ್ನು ಸಂಪಾದಿಸಬೇಕು. ಮೂರನೇದಾಗಿ ಆತ್ಮವನ್ನು ನಾವು ಸಂಪಾದಿಸಿಕೊಳ್ಳುವಂಥವರಾಗಿರಬೇಕು. ಪ್ರೀತಿಯ ದೇವಜನರೇ, ನಾಲ್ಕನೇದಾಗಿ ನೋಡುವುದಾದರೆ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನದ ಪ್ರಕಾರವಾಗಿ ನಾವು ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು ಎಂಬುದಾಗಿ ದೇವವಚನದಲ್ಲಿ ನಾವು ಕಾಣುವಂಥವರಾಗಿದ್ದೇವೆ. ಶ್ರೀ ಅಪೊಸ್ತಲನಾದಂಥ ಪೌಲನು ಎಫೆಸ ಕ್ರೈಸ್ತ ಸಭೆಗೆ ಬರೆಯುವಾಗ ಜ್ಞಾನದ ಕುರಿತು ಎಚ್ಚರಿಕೆಯನ್ನು ಕೊಡುತ್ತಾ ಇದ್ದಾನೆ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಅಂದರೆ ಜ್ಞಾನವಿಲ್ಲದವನು ಅದ್ದಿಗಿಂತಲೂ ಕಡೆ ಎಂಬುದಾಗಿ ಇನ್ನೊಂದು ಕಡೆ ನಾವು ನೋಡುವಂಥವರಾಗಿದ್ದೇವೆ. ಎಂಥ ಜ್ಞಾನ? ಲೋಕದ ಜ್ಞಾನ ಅಲ್ಲ, ಪ್ರಪಂಚದ ಜ್ಞಾನ ಅಲ್ಲ,
ದೈವಿಕ ಜ್ಞಾನ ಅಲ್ಲ, ಪ್ರಪಂಚದ ಜ್ಞಾನ ಅಲ್ಲ, ದೈವಿಕ ಜ್ಞಾನವನ್ನು ನಾವು ಹೊಂದಿಕೊಳ್ಳುವಂಥವರಾಗಿರಬೇಕು. ದೇವರ ವಾಕ್ಯದ ಜ್ಞಾನವನ್ನು ನಾವು ಹೊಂದಿಕೊಳ್ಳಲು ನಾವು ಸಿದ್ಧವಿರುವಂಥವರಾಗಿರಬೇಕು ಪ್ರೀತಿಯ ದೇವಜನರೇ. ಅದಕ್ಕೆ ಮೇಲನಿಂದಂತ ಬಂದ ಜ್ಞಾನ ನಮಗೆ ಎಲ್ಲಿ ಸಿಕ್ಕುತ್ತದಂತಂದರೆ ದೇವರಿಗೆ ಭಯಪಡುವುದರ ಮುಖಾಂತರವಾಗಿ ಜ್ಞಾನ ಸಿಗ್ತದೆ. ಜ್ಞಾನಕ್ಕಾಗಿ ನಾವು ಬೇಡುವವರಾಗಿರಬೇಕು. ನಮ್ಮ ಕಿವಿಗಳನ್ನು, ನಮ್ಮ ಹೃದಯವನ್ನು ದೇವರ ಕಡೆಗೆ ತಿರುಗಿಸುವಂಥವರಾಗಿರಬೇಕು. ಸೊ ಹಾಗಾಗಿ ನಾವು ಮೊದಲನೇದಾಗಿ ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕು, ಎರಡನೇದಾಗಿ ನಾವು ನಂಬಿಕೆಯನ್ನು ಸಂಪಾದಿಸಿಕೊಳ್ಳಬೇಕು, ಮೂರನೇದಾಗಿ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು, ಮೂರನೇದಾಗಿ ಆತ್ಮವನ್ನು ಸಂಪಾದಿಸಿಕೊಳ್ಳಬೇಕು, ನಾಲ್ಕನೇದಾಗಿ ಏನಂತಂದರೆ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು, ಐದನೇದಾಗಿ ನಾವು ನೋಡುವುದಾದರೆ ರಕ್ಷಣೆಯನ್ನು ಕೂಡ ನಾವು ಸಂಪಾದಿಸಿಕೊಳ್ಳುವುದರಲ್ಲಿ ಯಾವಾಗಲೂ ಸಿದ್ಧರಾಗಿರಬೇಕು. ಎಲ್ಲಂತಂದರೆ 1 ಥೆಸಲೋನಿಕ 5ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಕಾಣುವಂಥವರಾಗಿದ್ದೇವೆ. ಅದಕ್ಕೆ ದೇವರ ವಚನ ಹೇಳ್ತದೆ, ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿ ಏನಂದರೆ ಇಲ್ಲ ಎಂಬುದಾಗಿ ಹೇಳ್ತಾನೆ. ಅದಕ್ಕಾಗಿ ಇವತ್ತು ನಾವು ಸೇವಕರಾಗಿದ್ದೇವೆ. ನಾವು ಯೇಸು ಕ್ರಿಸ್ತನನ್ನೇ ತೋರಿಸೋಣ. ನಾವು ಇವತ್ತು ಏನಂತಂದರೆ ಭಾಳಷ್ಟು ಜನರು ಯೇಸು ಕ್ರಿಸ್ತನ ಶಿಲುಬೆಯನ್ನು ಯಾರು ತೋರಿಸ್ತಲ್ಲ, ಬರೇ ಕಾರು, ಹಣ, ಆಸ್ತಿ, ಬಂಗ್ಲೆ ಇದನ್ನು ತೋರಿಸ್ತಾ ಇದ್ದೇವೆ, ಬಿದ್ದೋಗ್ತಾ ಇದ್ದೇವೆ ನಾವು. ಯೇಸು ಕ್ರಿಸ್ತನು ಕೂಡ ಮತ್ತೇನು ಬರೀ ಸುವಾರ್ತೆಯಲ್ಲಿ ಏನಂದರೆ ಸುವಾರ್ಥ ಉಪದೇಶ ಮಾಡಿದ, ಟರ್ನ್ ಅವೇ, ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ನಿಯರ್, ಏನಂತಂದ್ರೆ ನಿಮ್ಮ ಒಂದು ದೇವರಾಜ್ಯ ಸಮೀಪವಾಯಿತು, ಪಶ್ಚಾತ್ತಾಪ ಪಡ್ರಿ, ತಿರುಗಿರಿ ಎಂಬುದಾಗಿ ಹೇಳುತ್ತದೆ. ಇವತ್ತು ಎಲ್ಲೋ ಒಂದು ಕಡೆ ಈ ಉಪದೇಶಕ್ಕೆ ಭಾಳಷ್ಟು ಸೇವಕರು ದೂರ ಆಗ್ತಾ ಇದ್ದೇವೆ. ಅದಕ್ಕಾಗಿ ನಾನು ಯಾಕೆ ಇದನ್ನು ಹೇಳ್ತದನೆಂದರೆ, ಕಡೆ ದಿನಗಳಲ್ಲಿ ಈ ಆಸೆಗಳು ಬರ್ತವೆ ಭಾಳಷ್ಟು ಜನರಲ್ಲಿ. ಅದಕ್ಕೆ ನಾವು ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳುವುದರಲ್ಲಿ ನಾವು ದೃಢವಾಗೋಣ ಪ್ರಿಯರೇ. ನಾವು ನಂಬಿಕೆಯನ್ನು ಸಂಪಾದಿಸಿಕೊಳ್ಳುವುದರಲ್ಲಿ ದೃಢವಾಗೋಣ ಪ್ರಿಯರೇ. ಆತ್ಮವನ್ನು ಸಂಪಾದಿಸಿಕೊಳ್ಳುವುದರಲ್ಲಿ ದೃಢವಾಗೋಣ. ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದರಲ್ಲಿ, ದೇವರು ಕೊಟ್ಟಿರ್ತಕ್ಕಂಥ ರಕ್ಷಣೆ ಸಂಪಾದಿಸಿಕೊಳ್ಳುವುದರಲ್ಲಿ ನಾವು ಸಿದ್ಧರಾಗಿ ಕರ್ತನ ಸಮ್ಮುಖದಲ್ಲಿ ನಾವು ಮುಂದೆ ಬರುವಂಥವರಾಗಿರೋಣ. ಥ್ಯಾಂಕ್ ಯು. ದೇವರು ಈ ವಾಕ್ಯ ಭಾಗದ ಮುಖಾಂತರವಾಗಿ ನಮ್ಮನ್ನು ನಿಮ್ಮನ್ನು ಆಶೀರ್ವಾದ ಮಾಡಲಿ.